ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಕಸಮುಕ್ತ ನಗರವನ್ನಾಗಿ ಮಾಡೋದಕ್ಕೆ ಸರ್ಕಾರ ಹಾಗೂ ಜಿಬಿಎ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಬೆಂಗಳೂರು ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ ಆರಂಭವಾಗಿದ್ದ ಸ್ವಚ್ಛತಾ ಅಭಿಯಾನಕ್ಕೆ ಇಂದು ಸಚಿವ ಕೃಷ್ಣ ಭೈರೇಗೌಡ ಅವರು 100ನೇ ಬ್ಲಾಕ್ ಸ್ಪಾಟ್ ಸ್ವಚ್ಛಗೊಳಿಸುವ ಕಾರ್ಯಕ್ರಮದಲ್ಲಿ ನಗರವನ್ನ ಸ್ವಚ್ಛವಾಗಿ ಇಡುವುದಕ್ಕೆ ಕರೆ ನೀಡಿದ್ದಾರೆ. ಫುಟ್ಪಾತ್ ಬಳಿಕ ಆಪರೇಷನ್ ಬ್ಲಾಕ್ ಸ್ಪಾಟ್ ಕಸಮುಕ್ತ ಬೆಂಗಳೂರು ಕಾರ್ಯಾಚರಣೆ. ಬೆಂಗಳೂರನ್ನ ಕಸಮುಕ್ತ ಮಾಡುವ ನಿಟ್ಟಿನಲ್ಲಿ ಜೂನ್ 15ರಿಂದ ಆರಂಭವಾಗಿದ್ದ ವಿಶೇಷ ಬ್ಲಾಕ್ ಸ್ಪಾಟ್ ಮುಕ್ತ ಅಭಿಯಾನ ಇಂದು ಯಶಸ್ವಿ 100 ಸ್ಥಳಕ್ಕೆ ತಲುಪಿದೆ. ಥಣಿಸಂದ್ರದ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಹಾಗೂ ರಾಷ್ಟ್ರೋತ್ಥಾನ ಶಾಲೆಯ ನಡುವಿನ ಜಾಗದಲ್ಲಿದ್ದ ಕಸವನ್ನ ತೆರವುಗೊಳಿಸುವ ಮೂಲಕ 100ನೇ ಬ್ಲಾಕ್ ಸ್ಪಾಟ್ಗೆ ಮುಕ್ತಿ ನೀಡಲಾಯಿತು. ಕೇವಲ 45 ದಿನಗಳಲ್ಲಿ 100 ಪ್ರಮುಖ ಕಸ ಬಿಸಾಡುವ ಜಾಗಗಳನ್ನ ಪಾಲಿಕೆ ಸಿಬ್ಬಂದಿ ಕ್ಲೀನ್ ಮಾಡಿದ್ದಾರೆ. ಕಸ ಸಂಗ್ರಹಣೆಯಲ್ಲಿ ವಾಹನಗಳ ಕೊರತೆ, ಸಿಬ್ಬಂದಿ ಕೊರತೆ ಒಪ್ಪಿಕೊಂಡ ಸಚಿವ ಕೃಷ್ಣ ಬೈರೇಗೌಡ. ಜೂನ್ 15ರಿಂದ ಈವರೆಗೆ 100 ಬ್ಲಾಕ್ ಸ್ಪಾಟ್ಗಳನ್ನು ಸ್ವಚ್ಛ ಮಾಡಲಾಗಿದೆ. ಆದರೆ ಸ್ವಚ್ಛಗೊಳಿಸಿದ ಮೇಲೂ 2ರಿಂದ 3 ಕಡೆ ಮತ್ತೆ ಜನ ಕಸ ಹಾಕ್ತಿದ್ದಾರೆ. ಕಸ ಸಂಗ್ರಹಣಾ ವ್ಯವಸ್ಥೆಯಲ್ಲಿ ಕೆಲವು ಲೋಪಗಳಾಗಿವೆ ಅಂತ ಸಚಿವ ಕೃಷ್ಣ ಬೈರೇಗೌಡರೇ ಹೇಳಿದ್ದಾರೆ. ಕಸ ವಿಲೇವಾರಿಗೆ ವಾಹನಗಳು ಮತ್ತು ಆಟೋಗಳ ಕೊರತೆ ಇದೆ. ಇದನ್ನ ನಾವು ಶೀಘ್ರವೇ ಸರಿಪಡಿಸಿ ಹೊಸ ಸಿಸ್ಟಮ್ ತರುತ್ತೇವೆ ಅಂತ ಸಚಿವರು ಭರವಸೆ ಮಾತನಾಡಿದ್ದಾರೆ. ಆದರೆ ಇದೇ ನೆಪಗಳನ್ನ ಹೇಳಿ ರಸ್ತೆಯಲ್ಲಿ ಕಸ ಬಿಸಾಕಬೇಡಿ, ಬೆಂಗಳೂರು ಸ್ವಚ್ಛಗೊಳಿಸಬೇಕಾದ್ರೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಅಂತ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. 100ನೇ ಬ್ಲ್ಯಾಕ್ ಸ್ಪಾಟ್ ಅನ್ನ ಸ್ವಚ್ಛ ಮಾಡುವಂತ ಕೆಲಸ ಮಾಡಿದ್ದಾರೆ. 100 ಏನು ಸ್ವಚ್ಛ ಮಾಡಿದ್ದಾರೆ ಅದರಲ್ಲಿ ಒಂದು 2-3 ಕಡೆ ಬಹುಶಃ ಮತ್ತೆ ಹಳೆಯ ಅಭ್ಯಾಸಕ್ಕೆ ಜನ ಹೋಗಿರಬಹುದು. ಆದ್ರೆ 95% ಎಲ್ಲೆಲ್ಲಿ ಅವರು ಸ್ವಚ್ಛ ಮಾಡಿದ್ದಾರೆ ಅದನ್ನ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಈ ಬ್ಲ್ಯಾಕ್ ಸ್ಪಾಟ್ ಗಳನ್ನ ತೆರವು ಮಾಡುವಂತಹದ್ದು ಬೆಂಗಳೂರಿನಲ್ಲಿ ಜನಗಳಿಂದ ತುಂಬಾ ಆಗ್ರಹ ಇದೆ. ಬ್ಲ್ಯಾಕ್ ಸ್ಪಾಟ್ ರಿಮೂವಲ್ ಮಾಡಿದ್ದು ಉಳ್ಕೊಳ್ಬೇಕು, ಸ್ವಚ್ಛವಾಗಬೇಕು ಅಂದ್ರೆ ಜನಗಳ ಸಹಕಾರ ಬಹಳ ಮುಖ್ಯ. ಆದ್ರೆ ಈಗ ಸ್ವಚ್ಛ ಮಾಡಿದ ಮೇಲೆ ಮತ್ತೆ ಇಲ್ಲೇ ಕಸ ತಂದು ಹಾಕಿದ್ರೆ ಮಾಡಿದಂತಹ ಉದ್ದೇಶ ಈಡೇರೋದಿಲ್ಲ. ಮನೆ ಹತ್ರ ಕಸ ಕಲೆಕ್ಟ್ ಮಾಡಕ್ಕೆ ಬಂದಾಗ ದಯವಿಟ್ಟು ಅಲ್ಲೇ ಕೊಡಬೇಕು. ಅದನ್ನ ಬಿಟ್ಬಿಟ್ಟು ತಂದು ರೋಡ್ ಸೈಡ್ ಅಲ್ಲಿ ಬಿಸಾಕ್ಬಿಟ್ಟು ಬೆಂಗಳೂರು ಕೆಟ್ಟೋಯ್ತು ಅಂತ ಹೇಳಿದ್ರೆ ಸಮಸ್ಯೆಗೆ ಕೇವಲ ಸರ್ಕಾರ ಕಾರಣ ಅಲ್ಲ, ನೀವು ಕಾರಣರಾಗ್ತೀರಿ. ಡೋರ್ ಟು ಡೋರ್ ಕಸ ಸಂಗ್ರಹಣೆಯಲ್ಲಿ ವಾಹನಗಳ ಕೊರತೆ, ಗುತ್ತಿಗೆದಾರರ ಸಮಸ್ಯೆ ಮತ್ತು ಸಿಬ್ಬಂದಿ ಕೊರತೆ ಇರುವುದನ್ನ ಗಮನಿಸಿರೋ ಸಚಿವರು ಶೀಘ್ರದಲ್ಲೇ ಅತ್ಯಾಧಿಕ ಹಾಗೂ ಪಕ್ಕಾ ಡೋರ್ ಟು ಡೋರ್ ಗಾರ್ಬೇಜ್ ಕಲೆಕ್ಷನ್ ಸಿಸ್ಟಮ್ ಜಾರಿಗೆ ತರಲು ಮುಂದಾಗಿದ್ದಾರೆ. ಜೂನ್ ತಿಂಗಳಿಂದನೇ ಈ ಬ್ಲಾಕ್ ಸ್ಪಾಟ್ಸ್ ನಮಗೆ ಎಲ್ಲ ಎಲಿಮಿನೇಟ್ ಮಾಡಲೇಬೇಕು, ಪರ್ಮನೆಂಟ್ ಆಗಿ ಎಲಿಮಿನೇಟ್ ಮಾಡಬೇಕು. ಈ ಹಿಂದೆ ಕೂಡ ಸುಮಾರು ಕಡೆ ಕ್ಲೀನ್ ಮಾಡಿದ್ರು ಕೂಡ ಮತ್ತೆ ರಿಪೀಟ್ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಅದಕ್ಕಾಗಿ ಗೋ ಟು ದ ರೂಟ್ ಕಾಸ್, ಅಂಡರ್ಸ್ಟ್ಯಾಂಡ್ ಯಾರ್ಯಾರು ಹಾಕ್ತಾ ಇದ್ದಾರೆ ಇಲ್ಲಿ ಕಮರ್ಷಿಯಲ್ ಅವ್ರಿಗೆ ವಾರ್ನ್ ಮಾಡ್ರಿ, ಏನು IEC ಮಾಡ್ರಿ, ಆಮೇಲೆ ಪೆನಾಲ್ಟಿ ಕೂಡ ಹಾಕ್ರಿ ಇಷ್ಟೆಲ್ಲ ಆದ್ಮೇಲೆ ಕೂಡ ಅಂತ. ಇವಾಗ ಪರ್ಮನೆಂಟ್ ಆಗಿ ಎಲಿಮಿನೇಟ್ ಆಗಬೇಕು, ಮತ್ತೆ ಯಾರು ಇಲ್ಲಿ ಕಸ ಹಾಕಬಾರ್ದು. ಆ ಗುರಿ ಇಟ್ಕೊಂಡು ನಾವು ಈಗಾಗಲೇ ಜೂನ್ 15 45 ದಿವಸದಲ್ಲಿ 100 ಮಾಡಬೇಕು ಅಂತ ಹೇಳಿ ನಾವು ಪ್ಲಾನ್ ಮಾಡಿದ್ದು. ಈಗ 40 ದಿನಗಳಲ್ಲೇ ನಾವು 100ನೇ ಸ್ಪಾಟಿಗೆ ನಾವು ಮುಟ್ಟಿದ್ದೇವೆ. ಎಲ್ಲವನ್ನು ಕ್ಲೀನ್ ಮಾಡಿ 15 ಆಗಸ್ಟ್ಗೆ ಡೆಫಿನೆಟ್ಲಿ ಫ್ರೀಡಮ್ ಫ್ರಮ್ ಈ ವೇಸ್ಟ್ ಏನಿದೆ ಕೊಡಲೇಬೇಕು. ಇದನ್ನು ಉಲ್ಲಂಘನೆ ಮಾಡಿದರೆ ಪೆನಾಲ್ಟಿ ಕೂಡ ಮಾಡೋಣ ಅನ್ನೋದು ಹೇಳಿದ್ದಾಗಿದೆ. ಸೊ ಇದಕ್ಕೆ ನಾವು 15 ಆಗಸ್ಟ್ ಒಳಗಡೆ ನಾವು ಮ್ಯಾಕ್ಸಿಮಮ್ ಸಿಟಿನಲ್ಲಿ ಕ್ಲೀನಿಂಗ್ ಆಗೋದು ನಮಗೆ ದೃಢ ವಿಶ್ವಾಸವಿದೆ. ಒಟ್ನಲ್ಲಿ ಬೆಂಗಳೂರು ನಗರವನ್ನ ಕಸ ಮುಕ್ತ ಮಾಡೋ ನಿಟ್ಟಿನಲ್ಲಿ ಸಚಿವರು ತೋರುತ್ತಿರೋ ಆಸಕ್ತಿಗೆ ಜನರು ಕೂಡ ಸಹಕಾರ ನೀಡಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.